ನಮಸ್ಕಾರ ಸ್ನೇಹಿತರೆ, ನಾನು ಡಾಕ್ಟರ್ ಸಂದೀಪ್ ಅಂತ. ನಮ್ಮ ಚಾನಲಲ್ಲಿ ಆರೋಗ್ಯದ ಬಗ್ಗೆ, ರೋಗದ ಲಕ್ಷಣಗಳ ಬಗ್ಗೆ, ಮನೆಮದ್ದುಗಳ ಬಗ್ಗೆ ಮತ್ತು ಮಾನವನ ಸರ್ವಾಂಗೀಣ ಬೆಳವಣಿಗೆಗಳ ಬಗ್ಗೆ ನಾನು ವಿಡಿಯೋ ಮಾಡಿ ಹಾಕ್ತಾ ಇರ್ತೀನಿ ಸ್ನೇಹಿತರೆ. ಈ ವಿಷಯಗಳು ನಿಮಗೆ ಏನಾದ್ರು ಆಸಕ್ತಿ ಇತ್ತು ಅಂತ ಹೇಳಿದರೆ ನಮ್ಮ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಅಭಾವ ರೋಗಕ್ಕೆ ಕಾರಣ. ಸೊ ಈಗ ಅಭಾವ ಅಂತ ಹೇಳಿದರೆ ಧನಧಾನ್ಯದ ಅಭಾವ. ಅಭಾವ ಎಂದರೇನು? ಅಭಾವ ಎಂದರೆ ಕೊರತೆ ಎಂದು ಎಲ್ಲರ ಅರ್ಥೈಕೆ. ಅಂತ ಹೇಳಿದರೆ ನಮ್ಮಲ್ಲಿ ಏನು ಇರಲ್ಲ ಅದಕ್ಕೆ ಅಭಾವವಿದೆ ಅಂತಲೂ ನಾವು ಹೇಳ್ತೀವಿ ಸ್ನೇಹಿತರೆ. ಸಾಮಾನ್ಯವಾಗಿ ಅಭಾವಕ್ಕೆ ಇದೇ ಅರ್ಥ. ಧನಧಾನ್ಯದ ಅಭಾವ, ಹಣದ ಅಭಾವ, ಯಶಸ್ಸಿನ ಅಭಾವ, ಪ್ರೀತಿಯ ಅಭಾವ, ಸಂಬಂಧಗಳ ಅಭಾವ ಅಂತ ಹೇಳಿದರೆ ಆ ಒಂದು ವಸ್ತು ಅಥವಾ ಆ ವ್ಯಕ್ತಿಯ ಒಂದು ಕೊರತೆಗೆ ಅಭಾವ ಅಂತಲೂ ನಾವು ಹೇಳ್ತೀವಿ ಸ್ನೇಹಿತರೆ. ಆದರೆ ನಿಜವಾದ ಅರ್ಥ ಅಭಾವ ಅಂತ ಹೇಳಿದರೆ ಭಾವ ಇಲ್ಲದೆ ಇರುವುದು. ಅಭಾವ, ನಿಮಗೆ ಬೇಕಾದಂಥ ಭಾವ ಇಲ್ಲದೆ ಇರುವುದಕ್ಕೆ ಅಭಾವ ಅಂತಲೂ ನಾನು ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ. ಯಾಕೆ ಅಂತ ಹೇಳಿದರೆ ಅಭಾವ ಅಂದರೆ ಕೊರತೆ ಒಂದು ಕಡೆಗೆ ನಾವು ಕಲ್ತಿರೋದು. ಆದರೆ ನಮ್ಮ ಒಳಗೆ ಇಲ್ಲದೆ ಇರುವಂಥ ಭಾವಕ್ಕೆ ಅಭಾವನೂ ಅಂತೀವಿ ಅಂತ ನನಗೆ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ. ಈಗ ನಮಗೆ ಹಣದ ಕೊರತೆ ಇದೆ ಅಂತ ಹೇಳಿದರೆ ದುಡ್ಡಿನ ಕೊರತೆ ಇದೆ, ದುಡ್ಡಿನ ಅಗತ್ಯವಿದೆ, ಅದಕ್ಕೆ ದುಡ್ಡಿನ ಅಭಾವ ಅಂತಲೂ ನಾವು ಹೇಳ್ತೀವಿ. ಆದರೆ ಈ ಅಭಾವವನ್ನು ನಾವು ಹೇಗೆ ಸರಿಪಡಿಸ್ಲಿಕ್ಕಾಗುತ್ತೆ? ನೀವು ದುಡ್ಡಿನ ಭಾವವನ್ನು, ಲಕ್ಷ್ಮಿಯ ಭಾವವನ್ನು, ಭಾವದಿಂದ ನೀವು ಲಕ್ಷ್ಮಿಯನ್ನು ಪೂಜಿಸಿದರೆ ಲಕ್ಷ್ಮಿ ಆ ಭಾವಕ್ಕೆ ಒಲಿದು ನಿಮ್ಮ ಧನಧಾನ್ಯವನ್ನು ಅಭಿವೃದ್ಧಿಗೊಳಿಸಲು ಲಕ್ಷ್ಮಿ ನಿಮ್ಮ ಮನೆಗೆ ಬರ್ತಾರೆ ಸ್ನೇಹಿತರೆ. ಸೊ ಹೀಗಾಗಿ ಭಾವದ ಕೊರತೆ ಲಕ್ಷ್ಮಿಯನ್ನು ನಿಮ್ಮ ಮನೆಗೆ ತಂದಿರಲ್ಲ. ಸೊ ಹೀಗಾಗಿ ಆ ಭಾವ ನಿಮ್ಮ ಒಳಕ್ಕೆ ಬಂತು ಅಂತ ಹೇಳಿದರೆ ಲಕ್ಷ್ಮಿ ತನ್ನಷ್ಟು ತಾನೇ ನಿಮ್ಮ ಮನೆಯಲ್ಲಿ ಬರ್ತಾಳೆ ಅಂತ ನನಗೆ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ. ಅದೇ ರೀತಿ ಈಗ ಪ್ರೀತಿಯ ಅಭಾವ ಅಂತ ಹೇಳಿದರೆ ಪ್ರೀತಿಯ ಕೊರತೆ ಅಂತ. ಆದರೆ ಪ್ರೀತಿಯ ಭಾವ ಏನಾದ್ರು ನಿಮ್ಮಲ್ಲಿ ಇತ್ತು ಅಂತ ಹೇಳಿದರೆ, ಪ್ರೀತಿಯ ಭಾವನೆಯಿಂದ ನೀವು ಒಳಗಾಗಿದ್ದೀರಿ ಅಂತ ಹೇಳಿದರೆ, ನಿಮ್ಮ ಒಳಕ್ಕೆ ಪ್ರೀತಿಯ ಭಾವವಿದೆ ಅಂತ ಹೇಳಿದರೆ ಪ್ರೀತಿ ನಿಮ್ಮನ್ನು ಹುಡ್ಕೊಂಡು ಬರುತ್ತೆ ಸ್ನೇಹಿತರೆ. ಯಾಕೆಂದರೆ ಆ ಭಾವದ ಕೊರತೆ, ಆ ಭಾವ ಏನಾದ್ರು ನಿಮ್ಮಲ್ಲಿ ಇತ್ತು ಅಂತ ಹೇಳಿದರೆ, ಅಭಾವದಿಂದ ಭಾವಕ್ಕೆ ನೀವೇನಾದ್ರು ಬಂದ್ರಿ ಅಂತ ಹೇಳಿದರೆ ಆ ಭಾವ ನಿಮ್ಮಲ್ಲಿ ಆ ಒಂದು ಶಕ್ತಿಯನ್ನು ಉತ್ಪತ್ತಿ ಮಾಡುತ್ತೆ. ಧನದ ಒಂದು ಭಾವ ಇತ್ತು ಅಂತ ಹೇಳಿದರೆ ಧನ ನಿಮ್ಮ ಹತ್ರ ಬರುತ್ತೆ. ಪ್ರೀತಿಯ ಭಾವ ಇತ್ತು ಅಂತ ಹೇಳಿದರೆ ಪ್ರೀತಿ ನಿಮ್ಮನ್ನು ಹುಡುಕೊಂಡು ಬರುತ್ತೆ. ಸೊ ಹೀಗಾಗಿ ಯಶಸ್ಸಿನ ಒಂದು ಭಾವ, ಯಶಸ್ಸಿನ ಒಂದು ಹಸಿವು, ಯಶಸ್ಸಿನ ಒಂದು ಸರಿಯಾದ ಭಾವನೆ ನಿಮ್ಮ ಒಳಕ್ಕೆ ಇತ್ತು ಅಂತ ಹೇಳಿದರೆ ಆ ಯಶಸ್ಸು ನಿಮ್ಮನ್ನು ಹುಡುಕೊಂಡು ಬರುತ್ತೆ ಅಂತ ನನಗೆ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ. ಸೊ ಹೀಗಾಗಿ ಅಭಾವದ ಅರ್ಥ ಭಾವ ಇಲ್ಲದೆ ಇರುವುದು ಅಂತ ನನಗೆ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ. ಸೊ ಹೀಗಾಗಿ ರೋಗಕ್ಕೆ ಕಾರಣ ಆರೋಗ್ಯದ ಬಗ್ಗಿನ ಭಾವ ಇಲ್ಲದೆ ಇರುವುದು ಅಂತ ನನಗೆ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ. ಯಾಕೆ ಅಂತ ಹೇಳಿದರೆ ಈಗ ಆರೋಗ್ಯದ ಬಗ್ಗಿನ ಭಾವ ನಿಮ್ಮ ಒಳಗೆ ಇಲ್ಲ ಅಂತ ಹೇಳಿದರೆ ಅದೇ ಒಂದು ರೋಗಗ್ರಸ್ತ ಸ್ಥಿತಿಯನ್ನು ಉಂಟು ಮಾಡುತ್ತೆ ಸ್ನೇಹಿತರೆ. ಯಾಕೆ ಅಂತ ಹೇಳಿದರೆ ಈಗ ರೋಗ ಅಂತ ಹೇಳಿದರೆ ನಿಮ್ಮ ಒಂದು ಶರೀರ, ಮನಸ್ಸು ಮತ್ತು ನಿಮ್ಮ ಆತ್ಮಶಕ್ತಿಗಳು ವಿಚಲಿತವಾಗಿರುತ್ತೆ ಮತ್ತು ಬಹಳಷ್ಟು ಲಕ್ಷಣಗಳನ್ನು ತೋರಿಸ್ತಾ ಇರುತ್ತೆ. ಯಾಕೆ ಅಂತ ಹೇಳಿದರೆ ಆರೋಗ್ಯದ ಬಗ್ಗಿನ ಭಾವ ನಿಮ್ಮೊಳಗಿಲ್ಲ, ಆರೋಗ್ಯದ ಬಗ್ಗಿನ ಹಸಿವು ನಿಮ್ಮಲ್ಲಿಲ್ಲ ಅಂತ ಅರ್ಥವಾಗುತ್ತೆ. ಸೊ ಹೀಗಾಗಿ ಈ ಅಭಾವವನ್ನು ಭಾವಕ್ಕೆ ಪರಿವರ್ತನೆಗೊಳಿಸಿದರೆ ಅಂತ ಹೇಳಿದರೆ ಆರೋಗ್ಯದ ಒಂದು ಭಾವ ನಿಮ್ಮೊಳಗೆ ಏನಾದ್ರು ಬಂತು ಅಂತ ಹೇಳಿದರೆ ರೋಗ ಮಾಯವಾಗಿ ಹೋಗ್ಬಿಡುತ್ತೆ. ಸೊ ಹೀಗಾಗಿ ಅಭಾವ ರೋಗಕ್ಕೆ ಕಾರಣ, ಆರೋಗ್ಯದ ಭಾವ ಆರೋಗ್ಯಕ್ಕೆ ಕಾರಣ ಅಂತ ನನಗೆ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ. ಸೊ ಹೀಗಾಗಿ
ಅಭಾವ ಅಂತ ಹೇಳಿದರೆ ಕೊರತೆ ಅಲ್ಲ, ಅಭಾವ, ಆ ಭಾವನೆ, ಆ ಒಂದು ಹಸಿವು, ಆ ಒಂದು ಬೀಜ ನಿಮ್ಮಲ್ಲಿ ಇರದೇ ಇರುವ ಕಾರಣದಿಂದ ಅಭಾವ ಸೃಷ್ಟಿಯಾಗುತ್ತೆ ಅಂತ ನಮಗೆ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ. ಸೊ ಹೀಗಾಗಿ ಅಭಾವವನ್ನು ಭಾವದಿಂದ ತುಂಬಿ ಯಾವ ಭಾವನೆಯ ಬೀಜವನ್ನು ಬಿತ್ತಿ ಗಿಡ ಮರ ಹೆಮ್ಮರವಾಗಿ ಬೆಳಿತಿರೋ ಅದರ ಒಂದು ಪರಿಣಾಮ ನಿಮ್ಮ ಜೀವನ ಸಂಪೂರ್ಣವಾಗುತ್ತೆ ಅಂತ ನಮಗೆ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ. ಸೊ ಹೀಗಾಗಿ ದುಡ್ಡಿನ ಬಗ್ಗಿನ ಭಾವ, ಲಕ್ಷ್ಮಿಯ ಒಂದು ಭಾವ ನಿಮ್ಮೊಳಗಿತ್ತು ಅಂತ ಹೇಳಿದರೆ ಲಕ್ಷ್ಮಿ ತಾನಾಗೇ ಬರುತ್ತೆ. ಪ್ರೀತಿಯ ಒಂದು ಭಾವ ನಿಮ್ಮಲ್ಲಿ ಗಾಢವಾಗಿತ್ತು, ಅದು ಮರ ಹೆಮ್ಮರವಾಗಿತ್ತು ಅಂತ ಹೇಳಿದರೆ ಪ್ರೀತಿ ನಿಮ್ಮನ್ನು ಹುಡ್ಕೊಂಡು ಬರುತ್ತೆ ಸ್ನೇಹಿತರೆ. ಸೊ ಹೀಗಾಗಿ ಅಭಾವ ಅಂದರೆ ಕೊರತೆ ಅಲ್ಲ, ಭಾವ ಇಲ್ಲದೆ ಇರುವುದು ಅಂತ ನನಗೆ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ. ಸೊ ಹೀಗಾಗಿ ನೀವು ಭಾವದ ಬೀಜಗಳನ್ನು ನಿಮ್ಮ ಜೀವನದಲ್ಲಿ ಬಿತ್ತುವುದು ಬಹಳಷ್ಟು ಮುಖ್ಯ. ಭಾವದ ಬೀಜ ನಿಮಗೆ ಯಶಸ್ಸು ಬೇಕು ಅಂದರೆ ಯಶಸ್ಸಿನ ಭಾವದ ಬೀಜ ನಿಮ್ಗೆ ಬಿತ್ತಿ ಬೆಳೆಯಬೇಕು. ನಿಮಗೆ ಧನ ಧಾನ್ಯ ಸಂಪತ್ತು ಬೇಕು ಅಂದರೆ ಧನ ಧಾನ್ಯ ಸಂಪತ್ತಿನ ಬೀಜವನ್ನು, ಭಾವದ ಬೀಜವನ್ನು ಬಿತ್ತಿ ಗಿಡ ಮರ ಹೆಮ್ಮರವಾಗುವ ಹಾಗೆ ಬೆಳೆಸಿದರೆ ಆ ಒಂದು ಭಾವ ನಿಮಗೆ ಬೇಕಾದ್ದನ್ನು ಕೊಡುತ್ತೆ ಅಂತ ನನಗೆ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ. ಸೊ ಹೀಗಾಗಿ ನಮ್ಮ ಮನುಷ್ಯರಿಗೆ ಏನು ಹೇಳ್ತಾರೆ ಅಂತ ಹೇಳಿದರೆ ಮನುಷ್ಯ ಒಂದು ಭಾವಜೀವಿ ಅಂತಲೂ ಹೇಳ್ತಾರೆ ಸ್ನೇಹಿತರೆ. ಸೊ ಅದೇ ಕಾರಣದಿಂದ ಭಾವನೆ ನಮ್ಮ ಒಂದು ಹೃದಯದಲ್ಲಿ ನಮ್ಮಲ್ಲಿ ಬೀಜ ರೂಪದಲ್ಲಿ ಇರುವುದು ಸರ್ವೇ ಸಾಮಾನ್ಯ. ಆದರೆ ಆ ಬೀಜವನ್ನು ಮೊಳಕೆ ಹೊಡೆದು ಮರವಾಗಿ ಹೆಮ್ಮರವಾಗಿ ಬೆಳೆಸುವುದು ಮಾನವನ ಕರ್ತವ್ಯ. ಸೊ ಹೀಗಾಗಿ ಅಭಾವ ಎಂದರೆ ಭಾವ ಇಲ್ಲದೆ ಇರುವುದು ಅಂತ ನಾನು ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ. ಸೊ ಹೀಗಾಗಿ ಅಭಾವ ಅಂದರೆ ಕೊರತೆಯಲ್ಲ, ಬೀಜ ರೂಪದಲ್ಲಿ ಇರತಕ್ಕಂಥ ಭಾವವನ್ನು ಮೊಳಕೆ ಒಡೆದು ಗಿಡ ಮರ ಹೆಮ್ಮರವಾಗಿ ಬೆಳೆಸುವಂತಹ ಒಂದು ಶಕ್ತಿ, ಒಂದು ಭಾವನೆ, ಒಂದು ಹಸಿವು ಇಲ್ಲದ ಕಾರಣದಿಂದ ಅಭಾವ ಅಂತಲೂ ನಾನು ಹೇಳ್ತಾ ಇದ್ದೀನಿ ಸ್ನೇಹಿತರೆ. ಸೊ ಹೀಗಾಗಿ ಭಾವ ಅಂದರೆ ಕೊರತೆಯನ್ನು ಅನ್ನುವುದನ್ನು ಬಿಟ್ಟು ಆ ಭಾವವನ್ನು ನೀವು ಬೆಳೆಸಲಿಕ್ಕೆ ಪ್ರಯತ್ನ ಮಾಡಿ ಅಂತ ನನ್ನ ಒಂದು ಕಳಕಳಿಯ ಮನವಿ ಸ್ನೇಹಿತರೆ. ಸೊ ಹೀಗಾಗಿ ಈಗ ನಿಮಗೆ ರೋಗಗ್ರಸ್ತ ಸ್ಥಿತಿ ಇದೆ, ಆದರೆ ಆರೋಗ್ಯದ ಭಾವ ನಿಮ್ಮ ಒಳಗಿಲ್ಲ ಅಂತ ಅರ್ಥವಾಗುತ್ತೆ ಸ್ನೇಹಿತರೆ. ಸೊ ಹೀಗಾಗಿ ನಿಮ್ಗೆ ಏನಾದ್ರು ಆರೋಗ್ಯದ ಬಗ್ಗೆದ ಹಸಿವು, ಆರೋಗ್ಯ ಬಗ್ಗಿನ ಭಾವ ನಿಮ್ಮ ಒಳಗೆ ಇತ್ತು ಅಂತ ಹೇಳಿದರೆ ಅದಕ್ಕೆ ಬೇಕಾದಂತಹ ಶಕ್ತಿ, ಅದಕ್ಕೆ ಬೇಕಾದಂಥ ಮನಸ್ಥಿತಿ, ಅದಕ್ಕೆ ಬೇಕಾದಂಥ ಎಲ್ಲ ಸಾಮಗ್ರಿಗಳನ್ನು ದೇವರು ಅಥವಾ ಪ್ರಕೃತಿ ನಿಮ್ಮ ಒಂದು ನೆರವಿಗೆ ಕಳಿಸ್ತಾರೆ ಅಂತ ನನಗೆ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ. ಸೊ ಹೀಗಾಗಿ ಬೀಜ ರೂಪದಲ್ಲಿ ಇರುವಂತಹ ಭಾವಗಳನ್ನು ಮೊಳಕೆ ಹೊಡೆದು ಗಿಡ ಮರ ಹೆಮ್ಮರವಾಗಿ ಬೆಳೆಸುವ ಒಂದು ಕರ್ತವ್ಯ ನಿಮ್ಮದು ಅಂತ ನಮಗೆ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ. ಸೊ ಹೀಗಾಗಿ ಭಾವ ಅಥವಾ ಅಭಾವ ಭಾವ ಇಲ್ಲದೆ ಇರುವುದು ಅಂತ ನಮಗೆ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ. ಸೊ ಹೀಗಾಗಿ ಈ ಒಂದು ವಿಡಿಯೋನ ಎಲ್ಲರಿಗೂ ಕಳಿಸಿ. ಯಾಕೆ ಅಂತ ಹೇಳಿದರೆ ಅಭಾವ ಅಂತ ಹೇಳಿದರೆ ಕೊರತೆ ಅಂತ ಎಲ್ಲರ ಮನಸ್ಸಿನಲ್ಲಿ ಮತ್ತು ಎಲ್ಲ ಸ್ಕೂಲ್ ಕಾಲೇಜ್ಗಳಲ್ಲಿ ಕಲಿಸಿರೋದು ಸರ್ವೇಸಾಮಾನ್ಯ ಮತ್ತು ನಾವು ಅರ್ಥೈಸ್ಕೊಂಡಿರೋದು ಅದೇ ಥರ. ಆದರೆ ಆ ಭಾವಗಳು ಬೀಜ ರೂಪದಲ್ಲಿ ಎಲ್ಲ ಮನಸ್ಸಿನಲ್ಲಿ ಇದೆ, ಎಲ್ಲ ಮನುಷ್ಯರಲ್ಲಿ ಇದೆ. ಆ ಬೀಜದ ರೂಪದಲ್ಲಿ ಇರತಕ್ಕಂಥ ಭಾವವನ್ನು ನೀವು ಮೊಳಕೆ ಹೊಡೆದು ಮರ ಗಿಡ ಮತ್ತು ಹೆಮ್ಮರವಾಗಿ ಬೆಳೆಸುವುದು ನಿಮ್ಮ ಕರ್ತವ್ಯ. ಸೊ ಹೀಗಾಗಿ ಅಭಾವ ಅಂದರೆ ಭಾವ ಇಲ್ಲದೇ ಇರುವುದು ಅಂತ ನಮಗೆ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ. ಹೀಗಾಗಿಯೇ ಮನುಷ್ಯನಿಗೆ ಭಾವಜೀವಿ ಅಂತಲೂ ಹೇಳ್ತಾರೆ ಸ್ನೇಹಿತರೆ. ಯಾಕಂದರೆ ಈಗ ಇಡೀ ಸೃಷ್ಟಿಯಲ್ಲಿ ಭಾವಜೀವಿ ಅಂತ ಹೇಳಿದರೆ ಮನುಷ್ಯ ಒಬ್ಬನೇ. ಪ್ರಾಣಿಗಳಿಗೆ ಭಾವ ಇರಲ್ಲ, ಗಿಡಗಳಿಗೆ ಭಾವ ಇರಲ್ಲ. ಅದು ಭಾವಗಳಿದ್ದರೂ ಸಹಿತ ಅವು ಹೇಳ್ಕೊಳ್ಳುವಂತಹ ಒಂದು ಶಕ್ತಿ ಕಡಿಮೆ ಇರುತ್ತೆ. ಸೊ ಹೀಗಾಗಿ ಮನುಷ್ಯನಿಗೆ ಭಾವಜೀವಿ ಅಂತಲೂ ನಾನು ಹೇಳ್ತಾ ಇದ್ದೀನಿ ಸ್ನೇಹಿತರೆ. ಮನುಷ್ಯನಿಗೆ ಭಾವಜೀವಿ ಅಂತಲೂ ಎಲ್ಲರೂ ಹೇಳ್ತಾರೆ ಸ್ನೇಹಿತರೆ. ಮತ್ತು ಈ ಭಾವವನ್ನು ಸರಿಯಾಗಿ ಅರ್ಥೈಸಿಕೊಂಡು ಆ ಭಾವನೆಗಳನ್ನು ನೀವು ಸೃಷ್ಟಿ ಮಾಡಿ ಆ ಭಾವನೆಗಳ ಜೊತೆಗೆ ನೀವು ಜೀವನ ನಡೆಸಿದ್ದೇ ಆಯಿತು ಅಂತ ಹೇಳಿದ್ರೆ ಜೀವನ ಬಹಳಷ್ಟು ಚೆನ್ನಾಗಿರುತ್ತೆ, ಸಂಪೂರ್ಣವಾಗುತ್ತೆ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಎಲ್ಲರಿಗೂ ಕಳಿಸಿ. ಯಾಕಂತ ಹೇಳಿದರೆ ಅಭಾವದ ಕೊರತೆ ರೋಗಕ್ಕೆ ಕಾರಣವಾಗುತ್ತೆ. ಸೊ ಆರೋಗ್ಯದ ಬಗ್ಗಿನ ಒಂದು ಭಾವವನ್ನು ಎಲ್ಲರೂ ಸೃಷ್ಟಿಸಿಕೊಳ್ಳಿ ಅಂತ ನನ್ನ ಒಂದು ಕಳಕಳೆಯ ಮನವಿ ಸ್ನೇಹಿತರೆ. ಸೊ ಹೀಗಾಗಿ ಅಭಾವ ಅಂದರೆ ಕೊರತೆ ಅಲ್ಲ, ಭಾವದ ಒಂದು
ಭಾವ ಇಲ್ಲದೇ ಇರುವುದು ಅನ್ನೋದು ನನ್ನ ಒಂದು ಅನಿಸಿಕೆ. ಸ್ನೇಹಿತರೆ, ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ. ಈ ವಿಡಿಯೋನ ಭಾಳಷ್ಟು ಜನರಿಗೆ ತಲುಪಿಸುವಂಥ ಜವಾಬ್ದಾರಿ ನಿಮ್ಮದು ಅಂತ ಹೇಳ್ತಾ, ಈ ವಿಡಿಯೋ ನಿಮಗೆ ಲೈಕ್ ಆಯಿತು ಅಂತ ಹೇಳಿದರೆ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ಎರಡು ಮಾತುಗಳನ್ನ ಮುಗಿಸ್ತೀನಿ ಸ್ನೇಹಿತರೆ. ನಮಸ್ಕಾರ, ಧನ್ಯವಾದಗಳು.